ಹಾಯ್ ಹಲೋ ನಮಸ್ಕಾರ ಮಿಸ್ಟರ್ ಶ್ರೀಯಶ ಚಾನಲ್ಗೆ ಸ್ವಾಗತ. ಸೊ ನಿನ್ನೆ ಆಕ್ಷನ್ ಎಲ್ಲ ಮುಗೀತು. ಅದಾದಮೇಲೆ ಆಕ್ಷನ್ ಮುಗಿದ್ಮೇಲೆ ನನಗೊಂದು ಕತೆ ಜ್ಞಾಪಕ ಬಂತು. ಆ ಕಥೆನ ನಿಮ್ಮ ಮುಂದೆ ಹೇಳಬೇಕು ಅಂತ ಬಂದಿದ್ದೀನಿ. ಈ ಎಪಿಸೋಡ್ನ ಶುರು ಮಾಡೋಕ್ಕಿಂತ ಮುಂಚೆ ಆ ಒಂದು ಕಥೆನ ಹೇಳಿ ಶುರು ಮಾಡ್ತೀನಿ. ಸೊ ಮೊನ್ನೆ ರೀಸೆಂಟಾಗಿ ಒಂದು ಬಟ್ಟೆ ಶಾಪ್ಗೆ ಹೋಗಿದ್ದೆ. ಬಟ್ಟೆ ಶಾಪ್ಗೆ ಹೋದಾಗ ಏನಾಯಿತು, ಅಂಗಡಿಯವ್ರು ನನ್ನನ್ನು ಕರೆದ್ಬಿಟ್ಟು ರೆಗ್ಯುಲರಾಗಿ ಹೋಗ್ತೀನಿ ನಾನು ಅಲ್ಲಿಗೆ. ಹೋದ ತಕ್ಷಣ ಫಸ್ಟ್ ರ್ಯಾಕಲ್ಲಿ ನನ್ನ ಮೀಡಿಯಮ್ ಸೈಜು. ಸೊ ಹಂಗಾಗ್ಬಿಟ್ಟು ಟೀ ಶರ್ಟ್ ನೋಡೋಕ್ಕೆ ಅಂತ ಹೋದೆ. ಟೀ ಶರ್ಟ್ ತೋರಿಸಿದ್ರು ಚೆನ್ನಾಗಿತ್ತು ಟೀ ಶರ್ಟ್ಗಳು. ನನಗೊಂದಿಷ್ಟು ಇಷ್ಟ ಆಗಲಿಲ್ಲ. ಹಾಗೆ ಪಕ್ಕದ ರ್ಯಾಕಿಗೆ ಹೋದೆ, ಒಂದು ಸ್ವಲ್ಪ ದೂರ ಪಕ್ಕದ ರ್ಯಾಕಿಗೆ ಹೋದಾಗ ಅವ್ರು ಹೇಳಿದ್ರು, ಸರ್ ಅದೆಲ್ಲ 50% ಸರ್, ಅದು 50% ಆಫ್ ಎಲ್ಲಿರೋದು ಅಂತ ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಅಲ್ಲೊಂದು ಟೀ ಶರ್ಟ್ ನೋಡಿದೆ. ಅದಾದಮೇಲೆ ಮುಂದೆ ಅಲ್ಲೊಂದು ಬಾಕ್ಸಲ್ಲಿ ಹಾಕಿ ಬಟ್ಟೆ ಇಟ್ಟಿದ್ರು. ನಾನೇನು ಅಂದ್ಕೊಂಡೆ, ಹೊಸದು ರ್ಯಾಕಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಹಾಗಾಗಿ ಅಲ್ಲಿಟ್ಟವ್ರೆ ಅಂತ ಅದನ್ನ ತೊಗೊಳಕ್ಕೆ ಹೋದೆ. ಸರ್ ಅದನ್ನ ತೊಗೋಬೇಡಿ ಸರ್, ಅದೆಲ್ಲ ಅನ್ಸೋಲ್ಡು. ನಾವು ರೀಸೆಂಟಾಗಿ ದೀಪಾವಳಿಗೆ ಅದಾದಮೇಲೆ ಒಂದಿಷ್ಟು ಕಾರ್ಯಕ್ರಮಗಳಿಗಾಗಿ ಬಣ್ಣ ಹಚ್ಚಬೇಕಾದ್ರೆ ಲೈಕ್ ಒಂದಿಷ್ಟು ಬಟ್ಟೆಗಳನ್ನು ಅನ್ಸೋಲ್ಡ್ ಆಗಿರೋದನ್ನ ನಾವು ತೆಗೆದು ಆ ಬಾಕ್ಸಲ್ಲಿ ಹಾಕಿದ್ದೀವಿ. ಅದು ಯಾವುದನ್ನು ನಾವು ಮಾರಲ್ಲ, ಯಾಕಂದರೆ ಒಂದಕ್ಕೆ ಬಟನ್ ಹೋಗಿದೆ, ಒಂದಕ್ಕೆ ಜಿಪ್ ಹೋಗಿದೆ, ಒಂದಕ್ಕೆ ಕಲರ್ ಪೇಡ್ ಆಗಿದೆ ಅಂತ ಹೇಳಿದ್ರು. ಬಟ್ ನನಗೆ ಅದರಲ್ಲಿ ಒಂದು 2-3 ಟೀ ಶರ್ಟ್ ಇಷ್ಟ ಆಯಿತು, ಒಂದು ಪ್ಯಾಂಟ್ ಇಷ್ಟ ಆಯಿತು. ನಾನು ಅವ್ರನ್ನ ಕೇಳಿದೆ, ಸರ್ ಅದರಲ್ಲಿರೋದು ತೊಗೊಂಡು ನಾನು ಕರೆಕ್ಟ್ ಮಾಡ್ಕೋಬೋದಾ ಅಂತ ಕೇಳಿದೆ. ಅವರು ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು, ಸರ್ ನಿಮ್ಗೆ ಇಷ್ಟ ಆಗಿದೆನಾ ಅಂತ ಕೇಳಿದ್ರು. ಹೌದು ಸರ್ ಅಂದೆ. ಸರಿ ಆಯ್ತು, ಹಂಗಂದ್ರೆ ತೊಗೊಳ್ಳಿ, ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಯಾಕೆ ಈ ಕತೆ ಹೇಳಿದೆ ಅಂದರೆ, ಆಕ್ಷನ್ ಏನೋ ಮುಗೀತು IPL 2025ರದು. ಆದರೆ ಎಷ್ಟೋ ಜನ ಆಟಗಾರರು ಅನ್ಸೋಲ್ಡ್ ಆಗಿದ್ದಾರೆ. ಅನ್ಸೋಲ್ಡ್ ಆದವ್ರ ಬಗ್ಗೆ ನಿಜವಾಗ್ಲೂ ಒಂದು ಬೇಜಾರಿದೆ. ಯಾಕಂದರೆ ಒಂದು ಕಾಲದಲ್ಲಿ ದೈತ್ಯ ಪ್ರತಿಭೆಗಳು, ಅವ್ರೇನಾದರೂ ಸ್ಟೇಡಿಯಮ್ಗೆ ಎಂಟ್ರಿ ಕೊಟ್ಟರು ಅಂದರೆ ಆಟ ಶುರುವಾದಾಗ ಗ್ರೌಂಡ್ಗೆ ಎಂಟ್ರಿ ಕೊಟ್ಟರು ಅಂದರೆ, ಗುರು ಮುಗಿತು ಬಿಡು ಗುರು ಮ್ಯಾಚು, ಅವರೇ ಗೆಲ್ತಾರೆ ಅನ್ನೋ ಥರ ಇತ್ತು. ಅವ್ರು ಬಂದರೆ ಕೇಕೆ ಚಪ್ಪಾಳೆಗೆ ನಿಜವಾಗ್ಲೂ ಹೇಳ್ತೀನಿ, ನಾನೇ ಎಷ್ಟೋ ಸಲ ಹೊಡೆದಿದ್ದೀನಿ, ಬರವೇ ಇರಲಿಲ್ಲ. ಅವ್ರು ಬಂದು ನಿಂತರೆ ಮ್ಯಾನೇಜ್ಮೆಂಟ್ ಗಪ್ ಚುಪ್, ಎದುರಾಳಿ ಫುಲ್ ಪಂಕ್ಚರ್, ಆ ಥರ ಆಗೋಗ್ತಿತ್ತು. ಅಂಥ ಆಟಗಾರರು ಅವರೆಲ್ಲರೂ ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಸೊ ಅವ್ರನ್ನ ಯಾರೂ ಬಿಡ್ ಮಾಡದೇ ಇರುವಾಗ ನಂಗೆ ತುಂಬಾ ಬೇಜಾರಾಯಿತು. ಕಾರಣ ಇಷ್ಟೇ, ಒಳ್ಳೆ ಆಟಗಾರರು. ಅವ್ರನ್ನ ತೊಗೊಂಡು ಅವ್ರನ್ನ ಕರೆಕ್ಟ್ ಮಾಡಿ ಅವರಲ್ಲಿರೋ ಕೊರತೆಯನ್ನು ಸರಿ ಮಾಡಿದರೆ ಆ್ಯಕ್ಚುಲಿ ಒಬ್ರಿಗೊಂದು ಜೀವನ ಕೊಟ್ಟಂಗೆ ಆಗ್ತಿತ್ತು. ಬಟ್ ಇದು ಆಟ ಆಗಿರೋದ್ರಿಂದ, ಇಲ್ಲಿ ದುಡ್ಡಿಗೆ ಪ್ರಾಮುಖ್ಯತೆ ಇರೋದ್ರಿಂದ ಆ ಆಟಗಾರನ್ನ ಲೈಕ್ ತೊಗೊಳಕ್ಕಾಗಲಿಲ್ಲ. ನಮ್ಮವ್ರನ್ನೇ ನಾವು ತೊಗೊಳ್ಳಿಲ್ಲ. ಇನ್ನು ಅನ್ಸೋಲ್ಡ್ ಬಗ್ಗೆ ಯಾಕಪ್ಪ ಮಾತು ಅಂತೀರಾ? ಅನ್ಸೋಲ್ಡ್ ಆದವ್ರ ಬಗ್ಗೆ ಒಂದಿಷ್ಟು ನಿಮ್ಗೆ ಮಾಹಿತಿ ಕೊಡ್ತೀನಿ, ಯಾರ್ಯಾರು ಆಗಿದ್ದಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಡೇವಿಡ್ ವಾರ್ನರ್, ಎರಡನೇದಾಗಿ ಜಾನಿ ಬೇಸ್ಟೋ, ಕೇನ್ ವಿಲಿಯಮ್ಸನ್, ಮಿಚೆಲ್, ಶಾರ್ದುಲ್ ಠಾಕೂರ್, ಮುಜೀಬ್ ರೆಹಮಾನ್, ಮುಸ್ತಫಿಜುರ್ ರೆಹಮಾನ್, ನವೀನ್ ಉಲ್ ಹಕ್, ಉಮೇಶ್ ಯಾದವ್, ಇವಿನ್ ಲಿವಸ್, ಸ್ಟೀವ್ ಸ್ಮಿತ್, ಜೇಸನ್ ಹೋಲ್ಡಾ, ಕ್ರಿಸ್ ಜಾರ್ಡನ್, ಟೀಮ್ ಸೌತಿ, ಕೃಷ್ಣಪ್ಪ ಗೌತಮ್, ಗುಲ್ಬುದ್ದೀನ್ ನಾಯಬ್, ಶಕೀಬ್ ಅಲ್ ಹಸನ್, ಕುಶಾಲ್ ಮೆಂಡಿಸ್, ಕುಶಾಲ್ ಪರೇರಾ, ಜಾಸ್ ಫಿಲಿಪ್, ಕುಲ್ದೀಪ್ ಯಾದವ್, KC ಕಾರ್ಯಪ್ಪ. ಸೊ ಇಷ್ಟು ಜನರ ಹೆಸರುಗಳನ್ನ ಓದಿದೆ. ಬಟ್ ಒಂದಿಷ್ಟು ಹೆಸರುಗಳು ಅಂದರೆ, ನಾನು ಬೇರೆ ದೇಶದವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲಪ್ಪ, ಫಸ್ಟ್ ನಮ್ಮ ದೇಶದವ್ರನ್ನ ನಾನು ಮಾತಾಡ್ಬಿಡ್ತೀನಿ. ಯಾಕಂದರೆ ನಂದು ಅಂತ ಬಂದರೆ ನನ್ನ ದೇಶನೇ ಫಸ್ಟ್ ನನಗೆ. ಹಾಗಾಗಿ ಲೈಕ್ ಉಮೇಶ್ ಯಾದವ್ ಅವ್ರ ಬಗ್ಗೆ ಮಾತಾಡ್ತೀನಿ. ಉಮೇಶ್ ಯಾದವ್ ಅವರು ಕೋಲ್ಕತ್ತಾ ಟೀಮಲ್ಲಿದ್ದರು, RCB ಟೀಮಲ್ಲಿದ್ದರು, ಒಂದೊಳ್ಳೆ ಆಟಗಾರ. ಉಮೇಶ್ ಯಾದವ್ ಅವ್ರನ್ನ ಯಾಕೆ ತೊಗೊಳ್ಳಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಅದಾದಮೇಲೆ ನಮ್ಮ ಯಾರು ಕೃಷ್ಣಪ್ಪ ಗೌತಮ್ ಅವರು ರೀಸೆಂಟಾಗಿ ಮಹಾರಾಜ ಟ್ರೋಫಿನಲ್ಲಿ ಒಂದೊಳ್ಳೆ ಆಟವನ್ನು ಪ್ರದರ್ಶನ ಮಾಡಿದಂಥವ್ರು ಕೃಷ್ಣಪ್ಪ ಗೌತಮ್ ಅವರು. ಒಂದು ಟೈಮಲ್ಲಿ ನನ್ನ ಕಣ್ಣಾರೆ ನೋಡಿದ್ದನ್ನು ಹೇಳ್ತಿದ್ದೀನಿ, ಒಂದು 30 ಬಾಲು 75 ರನ್ ಏನೋ ಬೇಕಾಗಿತ್ತು. ಆ ಟೈಮಲ್ಲಿ ಒಂದು ಪಂದ್ಯವನ್ನು ಗೆದ್ದು ರಾಜಸ್ಥಾನ ತಂಡಕ್ಕೆ ವಿನ್ ಮಾಡಿಸ್ಕೊಟ್ಟಂಥವ್ರು ಕೃಷ್ಣಪ್ಪ ಗೌತಮ್ ಅವರು. ಹಾಗೆ ನಮ್ಮ ಕುಲ್ದೀಪ್ ಯಾದವ್, ಏನು ಕಡಿಮೆ ಆಗಿದೆ ಗುರು, ಒಳ್ಳೆ ಸ್ಪಿನ್ನರ್. ಇವಾಗಲೂ ಕೂಡ ರೀಸೆಂಟಾಗಿ ಒಂದಿಷ್ಟು ಮ್ಯಾಚ್ಗಳು, ಇಂಡಿಯನ್ ಟೀಮ್ ಮ್ಯಾಚ್ಗಳನ್ನ ನೋಡಿದಾಗ ಅದರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಅವರಲ್ಲಿ ಏನು ಕೊರತೆ ಕಡಿಮೆ ಆಗಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ಕೋಲ್ಕತ್ತಾ ಅಂತ ಒಂದು ಟೀಮ್ ಬಂದಾಗ ಆ ಟೀಮ್ಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎಲ್ಲರಲ್ಲೂ ಆಡಿ ಆ ಒಂದು ಟೀಮ್ನ ಗೆಲ್ಲಿಸ್ಕೊಟ್ಟವರು. ಯಾಕೆ ಇವ್ರನ್ನೆಲ್ಲರೂ ಅನ್ಸೋಲ್ಡ್ ಆಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಹಾಗೆ ಇನ್ನೂ ತುಂಬ ಒಳ್ಳೊಳ್ಳೆ ಆಟಗಾರರು, ನಮ್ಮ ಶಾರ್ದುಲ್ ಠಾಕೂರ್ ಹೇಳ್ರಪ್ಪ ನೀವೇ, ಚೆನ್ನೈ ಸೂಪರ್ ಕಿಂಗ್ಸ್ಗೆ ಅದು ಎಷ್ಟು ವಿಕೆಟ್ಗಳನ್ನು ತೆಗೆದುಕೊಟ್ಟಿಲ್ಲ, ಎಂಥ ಕ್ರೂಷಿಯಲ್ ಮೂಮೆಂಟಲ್ಲಿ ಆಟವನ್ನು ಆಡಿಲ್ಲ. ಸೊ ಹಾಗಾಗಿ ಇವರೆಲ್ಲ ಅನ್ಸೋಲ್ಡ್ ಆಗಿರೋದು ನನಗೆ ತುಂಬಾ ಬೇಜಾರಾಗಿರೋ ಕಾರಣ. ಮತ್ತು ಬೇರೆ ದೇಶದವ್ರ ಬಗ್ಗೆ ಮಾತಾಡೋಕೆ ಹೋದರೆ ಡೇವಿಡ್ ವಾರ್ನರ್ ಎಂಥ ಆಟಗಾರರು, ಎಂಥ ಕನ್ಸಿಸ್ಟೆಂಟಿ ಆಟಗಾರ. ಕನ್ಸಿಸ್ಟೆನ್ಸಿ ಅಂತಂದರೆ ಡೇವಿಡ್ ವಾರ್ನರ್ ನೋಡಿ ಕಲಿಬೇಕು. ಯಾಕಂದರೆ ಅಂಥ ಒಳ್ಳೆ ಆಟಗಾರ, ಒಳ್ಳೆ ಓಪನರ್. ಹೈದರಾಬಾದ್ ಟೀಮಲ್ಲಿದ್ದರು, ಒಳ್ಳೆ ಆಟ. ಹೈದರಾಬಾದ್ ಟೀಮಲ್ಲಿ ನೀವು ನೋಡಿರ್ಬೋದು. ಅವರು ಮತ್ತು ವಿಲಿಯಮ್ಸನ್ ನಿಂತ್ಕೊಂಡ್ರು ಅಂತಂದರೆ ಮುಗ್ದೋಯ್ತು ಕತೆ. ಅಂಥ ಒಳ್ಳೆ ಆಟಗಾರ. ಹಾಗೆ ಇನ್ನೂ ಎಷ್ಟೋ ಜನ ಇದ್ದಾರೆ. KN ವಿಲಿಯಮ್ಸನ್ನ ಬಿಟ್ಟರು
ಹಾಂ, ಬೇಜಾರಾಯಿತು ನನಗೆ. ಅದಾದಮೇಲೆ ನಮ್ಮ ಲೈಕ್ ಸ್ಟೀವ್ ಸ್ಮಿತ್ ನೋಡಿ, ಸ್ಟೀವ್ ಸ್ಮಿತನ್ನು ಬಿಟ್ಟವ್ರೆ, ಏನು ಹೇಳೋಣ. ಎಷ್ಟೋ ಅಷ್ಟಕ್ಕೆ ಬಂದನ್ನು ತೊಗೊಂಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರು ಯಾವುದೋ ಒಂದು ಆಡಿಸ್ಕೊಂಡು ಆರಾಮಾಗಿ ಇರ್ಬೋದಿತ್ತು. ಬಟ್ ಏನೋ ಗೊತ್ತಿಲ್ಲ, ತುಂಬ ಜನ ಅನ್ಸೋಲ್ಡ್ ಆಗಿದ್ದಾರೆ. ಬಟ್ ನಾನು ಹೇಳೋದೊಂದೇ, ಒಂದು ಅವಕಾಶ ಸಿಗಬೇಕು ಅಂದರೆ ನಾವು ಎಷ್ಟು ಕಾಯಬೇಕು, ಮತ್ತೆ ವಾಪಸ್ ಆ ಅವಕಾಶನ ಪಡಿಬೇಕು ಅಂದರೆ ಮತ್ತೆ ನಾವು ನಮ್ಮ ಎಫರ್ಟನ್ನು ಹಾಕಿ ಮತ್ತೆ ಅದೇ ಜಾಗಕ್ಕೆ ಬಂದು ನಿಂತ್ಕೋಬೇಕು. ಹಾಗಾಗಿ ನಾನು ಲೈಕ್ ಅನ್ಸೋಲ್ಡ್ ಆದವ್ರ ಬಗ್ಗೆ ಬೇಜಾರಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರು ಪಕ್ಕ ಕಮ್ಬ್ಯಾಕ್ ಮಾಡ್ತಾರೆ ನೆಕ್ಸ್ಟ್ IPL ಅಲ್ಲಿ ಅಂತ ಹೇಳ್ತೀನಿ. ಹಾಗಾಗಿ ಇದಿಷ್ಟಾಗಿತ್ತು ಅನ್ಸೋಲ್ಡ್ ವಿವರ IPL 2025. ಹಾಗೆ ನಿಮಗೆ ನಿಮ್ಮ ಪ್ಲೇಯರ್ ಯಾರಿಷ್ಟ ಅವ್ರನ್ನ ದಯವಿಟ್ಟು ಕಮೆಂಟ್ ಮಾಡಿ, ಅನ್ಸೋಲ್ಡ್ ಆದವ್ರನ್ನ. ನಮಸ್ಕಾರ.